VCD ನಂಬರ್ 1979, ಝಾನ್ಸಿ ಫಸ್ಟ್ ಪಾರ್ಟ್, ಉತ್ತರ ಪ್ರದೇಶ. ಮುರಳಿ ತಾರೀಖು 7/9/1965, ನುಡಿಸಿರುವಂಥ ತಾರೀಖು 6/1/2015. आज का रात्रि क्लास है 7/9/1965। पैसे कोई जेवर वगैरह बैंक में रखा जाता है ना। ದುಡ್ಡೇ ಆಗಲಿ ಅಥವಾ ಏನೇ ಆಭರಣಗಳೇ ಆಗಲಿ ಬ್ಯಾಂಕ್ನಲ್ಲಿ ಇಡ್ತಾರೆ ಅಲ್ವಾ? किस लिए? ಏನಕ್ಕೋಸ್ಕರ ಇಡ್ತಾರೆ? किस लिए रखा जाता है? ಏನಕ್ಕೋಸ್ಕರ ಇಡಲಾಗುತ್ತೆ? सेफ्टी के लिए रखा जाता है। ಸೇಫ್ಟಿಗೋಸ್ಕರ ಇಡಲಾಗುತ್ತೆ. तुम्हारा असली पैसा कौन सा है? ज्ञानधन। ನಿಮ್ಮ ವಾಸ್ತವಿಕವಾಗಿರುವಂಥ ದುಡ್ಡು ಏನಾಗಿದೆ? ಜ್ಞಾನಧನನೇ ಆಗಿದೆ. तो कैसे सेफ्टी में रखते हो? ಮತ್ತೆ ಯಾವ ಥರ ಸೇಫ್ಟಿಯಲ್ಲಿ ಇಡ್ತೀರಾ? बुद्धि में रखते हो। ಬುದ್ಧಿಯಲ್ಲಿ ಇಡ್ತೀರಾ? ईश्वरीय बैंक में जमा नहीं करते हो। ಈಶ್ವರೀಯ ಬ್ಯಾಂಕ್ನಲ್ಲಿ ಜಮಾ ಮಾಡೋದಿಲ್ವಾ? है ईश्वरीय बैंक में कैसे जमा किया जाता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈಶ್ವರೀಯ ಬ್ಯಾಂಕ್ನಲ್ಲಿ ಯಾವ ರೀತಿ ಜಮಾ ಮಾಡಲಾಗುತ್ತೆ? यज्ञ सेवा करके जमा किया जाता है। ಯಜ್ಞ ಸೇವೆಯನ್ನು ಮಾಡಿಬಿಟ್ಟು ಜಮಾ ಮಾಡಲಾಗುತ್ತೆ. स्वाहा। तन की शक्ति लगाई ना। ಸ್ವಾಹ ಮಾಡ್ತಾರೆ ಅಲ್ವಾ? ಶರೀರದ ಶಕ್ತಿಯನ್ನು ಹಾಕ್ತಾರೆ. ज्ञान धन देने में, ಜ್ಞಾನಧನವನ್ನು ಕೊಡ್ಲಿಕ್ಕೋಸ್ಕರ. ईश्वरीय बैंक में देने में, ಈಶ್ವರೀಯ ಬ್ಯಾಂಕ್ನಲ್ಲಿ ಕೊಡ್ಲಿಕ್ಕೋಸ್ಕರ. मन की शक्ति लगाई ना। ಮನಸ್ಸಿನ ಶಕ್ತಿಯನ್ನು ಹಾಕ್ತೀರಾ ಅಲ್ವಾ? और धन तो लगाया ही ಮತ್ತೆ ಧನ ಸಂಪತ್ತಿಯನ್ನು ಸಹ ಹಾಕ್ತೀರಾ. दौड़ में ಅಲ್ಲಿ ಇಲ್ಲಿ ಓಡಾಟ ಮಾಡೋದ್ರಲ್ಲಿ ಧನ ಸಂಪತ್ತಿನೂ ಸಹ ಖರ್ಚಾಗುತ್ತೆ. मकान बनाने में, ಮನೆಯನ್ನ ಕಟ್ಟೋದ್ರಲ್ಲಿ, शिव बाबा के बच्चों की परवरिश करने में, ಶಿವಬಾಬಾರವರ ಮಕ್ಕಳ ಪಾಲನೆಯನ್ನ ಮಾಡೋದ್ರಲ್ಲಿ. तो यज्ञ सेवा हुई ना। ಮತ್ತೆ ಇದು ಸಹ ಯಜ್ಞ ಸೇವೆ ಆಯ್ತು ಅಲ್ವಾ? तो वो यज्ञ सेवा के रूप में जो ज्ञान धन दिया, ಮತ್ತೆ ಯಜ್ಞ ಸೇವೆ ರೂಪದಲ್ಲಿ ಏನೇ ಜ್ಞಾನ ಧನ ಸಂಪತ್ತಿಯನ್ನ ಕೊಡ್ತಾರೆ, वो ज्ञान धन कहाँ जमा हो गया? ಮತ್ತೆ ಆ ಜ್ಞಾನದ ಧನ ಎಲ್ಲಿ ಜಮಾ ಆಗುತ್ತೆ? ईश्वरीय बैंक में जमा हो गया। ಈಶ್ವರೀಯ ಬ್ಯಾಂಕ್ನಲ್ಲಿ ಜಮಾ ಆಗುತ್ತೆ. तो जो ब्राह्मण है, ಮತ್ತೆ ಯಾರು ಬ್ರಾಹ್ಮಣರಾಗಿದ್ದಾರೆ, वो जैसे कि सेफ्टी में है। ಮತ್ತೆ ಅವರು ಒಂದು ರೀತಿ ಸೇಫ್ಟಿಯಲ್ಲಿದ್ದಾರೆ. कैसे है? ज्ञान धन लगाने से सेफ्टी में कैसे है? ಯಾವ ರೀತಿ ಜ್ಞಾನಧನ ಸಂಪತ್ತಿಯನ್ನು ಉಪಯೋಗಿಸೋದ್ರಲ್ಲಿ ಸೇಫ್ಟಿಯಲ್ಲಿ ಯಾವ ರೀತಿ ಇದ್ದಾರೆ? धन स्वाहा किया ಧನ ಸಂಪತ್ತಿಯನ್ನು ಸ್ವಾಹ ಮಾಡ್ತಾರೆ, तो भी सेफ्टी में है। ಆದರೂ ಸಹ ಸೇಫ್ಟಿಯಲ್ಲಿದ್ದಾರೆ. ज्ञान धन दूसरों को देते हैं तो समय, ಜ್ಞಾನಧನವನ್ನು ಬೇರೆಯವ್ರಿಗೆ ಕೊಡ್ತಾರೆ, ಅವಾಗ ಅದರಲ್ಲೂ ಸಹ ಸಮಯ, शक्ति, वाचा लगाई तो भी ಸಮಯ, ಶಕ್ತಿ ಮತ್ತೆ ವಾಣಿಯನ್ನು ಉಪಯೋಗಿಸ್ತೀವಿ, सेफ्टी में है। ಆದರೂ ಸಹ ಸೇಫ್ಟಿಯಲ್ಲಿದ್ದೀರಾ. तो बताओ किसकी बैंक में पड़े हुए हैं? ಮತ್ತೆ ಹೇಳಿ, ಯಾರ ಬ್ಯಾಂಕ್ನಲ್ಲಿ ಬಿದ್ದಿದೆ? ईश्वरीय बैंक में पड़े हुए हैं। ಈಶ್ವರೀಯ ಬ್ಯಾಂಕ್ನಲ್ಲಿ ಬಿದ್ದಿದೆ. शिव बाबा की बैंक में, ಶಿವಬಾಬಾರವರ ಬ್ಯಾಂಕ್ನಲ್ಲಿ.
तो तुम तो बहुत सेफ है। ಮತ್ತು ನೀವಂತೂ ತುಂಬ ಸೇಫ್ ಆಗಿದ್ದೀರಾ. बहुत सेफ कैसे? ತುಂಬ ಸೇಫ್ ಆಗಿರೋದು ಅಂದರೆ ಯಾವ ರೀತಿ? हाँ, बहुत सेफ कैसे ತುಂಬ ಸೇಫ್ಟಿ ಅಂದರೆ ಯಾವ ರೀತಿ? हैं? न, वो तो ठीक, तो बहुत जैसे ईश्वरीय बैंक जैसे कोई हो ही नहीं सकती बैंक। ಈಶ್ವರೀಯ ಬ್ಯಾಂಕ್ ಥರ ಸೇಫ್ ಆಗಿ ಬೇರೆ ಯಾವ ಬ್ಯಾಂಕು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. तो कैसे? ಮತ್ತೆ ಅದು ಯಾವ ರೀತಿ? वो बैंकें तो इसी जन्म के लिए हैं ಆ ಬ್ಯಾಂಕ್ಗಳಂತೂ ಇದೇ ಜನ್ಮಕ್ಕೋಸ್ಕರ ಇದೆ. और ये ईश्वरीय बैंक तो जन्म जन्मांतर के लिए है। ಆದರೆ ಈಶ್ವರೀಯ ಬ್ಯಾಂಕ್ ಅಂತೂ ಜನ್ಮ ಜನ್ಮಾಂತರಕ್ಕೋಸ್ಕರ ಇದೆ. तन भी स्वस्थ देगी, ಶರೀರನು ಸ್ವಸ್ಥವಾಗಿರುವಂಥದ್ದು ಸಿಗುತ್ತೆ. जितना मन के द्वारा योग लगाएंगे ಎಷ್ಟು ಮನಸ್ಸಿನ ಮುಖಾಂತರ ಯೋಗವನ್ನು ಮಾಡ್ತೀರಾ, तो तन कैसा मिलेगा? ಮತ್ತೆ ಶರೀರ ಯಾವ ಥರ ಸಿಗುತ್ತೆ? स्वस्थ, ಸ್ವಸ್ಥವಾಗಿರೋದೇ ಸಿಗುತ್ತೆ. सुंदर, निरोगी काया मिलेगी। ನಿರೋಗಿ ಕಾಯ ಆಗಿರುವಂಥದ್ದು ಸುಂದರವಾಗಿರುವಂಥ ಶರೀರ ಸಿಗುತ್ತೆ. ज्ञान धन लगाएंगे ಜ್ಞಾನಧನವನ್ನು ಹಾಕಿದ್ರೆ तो ये ज्ञान धन भी तुम्हारे स्थूल धन बन जाएंगे। ಮತ್ತೆ ಈ ಜ್ಞಾನಧನನು ಸಹ ನಿಮ್ಮ ಸ್ಥೂಲಧನ ಆಗೋಗುತ್ತೆ. कितने जन्म के लिए? ಇದು ಎಷ್ಟು ಜನ್ಮಕ್ಕೋಸ್ಕರ? 21 जन्म के लिए तो पक्का है। 21 ಜನ್ಮಕ್ಕೋಸ್ಕರ ಅಂತೂ ಪಕ್ಕಾ ಆಗಿದೆ. फिर 21 जन्म के आधार पर 63 जन्मों का भी हिसाब बन जाता है। ಮತ್ತೆ 21 ಜನ್ಮದ ಆಧಾರದಿಂದ 63 ಜನ್ಮದ್ದು ಸಹ ಲೆಕ್ಕಾಚಾರ ಆಗೋಗುತ್ತೆ. तो तुम बच्चे तो बहुत सेफ हैं। ಮತ್ತೆ ನೀವು ಮಕ್ಕಳಂತೂ ತುಂಬಾ ಸೇಫ್ ಆಗಿದ್ದೀರಾ. तुम कहेंगे वाह, हमारा सेफ क्या? ನೀವಂತೂ ಹೇಳ್ತೀರವಾ ನಮ್ಮ ಸೇಫ್ ಏನಾಗಿದೆ? ये दुनिया की बैंक हैं तो सब मरने वाले हैं। ಈ ಪ್ರಪಂಚದಲ್ಲಿರೋ ಬ್ಯಾಂಕ್ಗಳಂತೂ ಎಲ್ಲರೂ ನಷ್ಟ ಆಗುವಂಥದ್ದಾಗಿದೆ. क्या? सब फेल हो जाने वाली हैं। ಎಲ್ಲ ಬ್ಯಾಂಕ್ಗಳು ಫೇಲ್ ಆಗುವಂಥದ್ದಾಗಿದೆ. तो बाबा कहते हैं तुम थोड़े ही मरने वाले हो। ಮತ್ತೆ ಬಾಬಾ ಹೇಳ್ತಾರೆ ನೀವೇನು ಶರೀರ ಬಿಡುವಂಥವ್ರಾಗಿದ್ದೀರಾ? हैं? तुम मरने वाले नहीं हो। ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ ನೀವೇನು ಶರೀರ ಬಿಡುವಂಥವ್ರಾಗಿಲ್ವಾ? हम तो जीते जी जीते जी तन से मन से धन से ನಾವಂತೂ ಜೀತೇಜಿ ಶರೀರದಿಂದ ಮನಸ್ಸಿನಿಂದ ಧನ ಸಂಪತ್ತಿಯಿಂದ समय से संपर्क से ಸಮಯದಿಂದ ಸಂಪರ್ಕದಿಂದ संबंधियों से भी ಸಂಬಂಧಿಗಳಿಂದ मरने वाले हैं। ಎಲ್ಲದರಿಂದನೂ ನಾವು ಶರೀರ ಬಿಡುವಂಥವ್ರೇ ಆಗಿದ್ದೀವಿ. तुम तो अमर बनते हो ना। ನೀವಂತೂ ಅಮರರಾಗ್ತೀರಾ ಅಲ್ವಾ? समझा ना? बाबा के सेफ में पास रह करके तुम अमर बनते हो। ತಿಳ್ಕೊಂಡ್ರಿ ಅಲ್ವಾ? ಬಾಬಾನ ಹತ್ರ ಸೇಫ್ ಆಗಿದ್ಬಿಟ್ಟು ನೀವು ಅಮರರಾಗ್ತೀರಾ. क्या कहा? बाबा की सेफ क्या है? ಏನಂತ ಹೇಳಿದ್ರು? ಬಾಬಾನ ಸೇಫ್ಟಿ ಅಂದ್ರೆ ಏನಾಗಿದೆ? हैं? बताओ। ಕೇಳ್ತಾ ಇದ್ದಾರೆ ಬಾಬಾ, ಹೇಳಿ. अरे बाबा की सेफ क्या है? ಬಾಬಾನ ಸೇಫ್ಟಿ ಏನಾಗಿದೆ? अलमारी होती है ना, उसमें ताला चाबी लगाते हैं ना। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾವ ಥರ ಅಲ್ಮೀರಾ ಇರುತ್ತೆ ಅಲ್ವಾ, ಅದರಲ್ಲಿ ಬೀಗ ಹಾಕ್ತಾರೆ ಅಲ್ವಾ. तो गॉडरेज हो गई। ಮತ್ತೆ ಇದು ಸಹ ಗೋಡ್ರೇಜ್ ಆಗೋಗ್ಬಿಟ್ಟಿದೆ. तो बाबा की सेफ क्या है? जिसमें तुम पास में रह करके अमर बनते हो। ಮತ್ತೆ ಬಾಬಾನ ಸೇಫ್ಟಿ ಏನಾಗಿದೆ? ಅದರಲ್ಲಿ ನೀವು ಹತ್ರದಲ್ಲಿ ಇದ್ಬಿಟ್ಟು ಅಮರರಾಗ್ತೀರಾ.
मन बुद्धि से याद तो है, लेकिन कहाँ की याद? ಮನ್ಬುದ್ಧಿಯಿಂದ ನೆನಪಂತೂ ಇದೆ, ಆದರೆ ಎಲ್ಲಿಯ ನೆನಪಿದೆ? सेफ की याद? ಸೇಫ್ಟಿಯ ನೆನಪಿದೆನಾ? नहीं नहीं, अरे बाबा की सेफ क्या है? ಅದಕ್ಕೆ ಮತ್ತೆ ಕೇಳ್ತಾ ಇದ್ದಾರೆ ಬಾಬಾ, ಮತ್ತೆ ಬಾಬಾರವರ ಸೇಫ್ಟಿ ಏನಾಗಿದೆ? अरे बाबा अपने सेफ की ध्यान रखता होगा ना? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಬಾಬಾ ತಮ್ಮ ಸೇಫ್ಟಿಯಲ್ಲಿರೋಂಥವ್ರನ್ನ ಗಮನ ಕೊಡ್ತಾರೆ ಅಲ್ವಾ, ಅವ್ರನ್ನ ಚೆನ್ನಾಗಿ ಕಾಳಜಿ ಇಟ್ಕೊಂಡು ನೋಡ್ಕೊತಾರೆ. हैं? सुरक्षा करता होगा ना? ಅವರ ರಕ್ಷಣೆಯನ್ನ ಮಾಡ್ತಾರೆ ಅಲ್ವಾ? तो क्या है सेफ? ಮತ್ತೆ ಏನಾಗಿದೆ ಅವ್ರ ರಕ್ಷಣೆ? हैं? मधुबन है बाबा का सेफ. ಮಧುಬನ ಆಗಿದೆ ಬಾಬಾರವರ ಸೇಫ್ಟಿ. जितना बाप के घर को याद करेंगे, ಎಷ್ಟು ತಂದೆ ಮನೆಯನ್ನ ನೆನ್ಪು ಮಾಡ್ತೀವಿ, उतना सेफ्टी में रहने की प्रैक्टिस करेंगे. ಅಷ್ಟೇ ಸೇಫ್ಟಿಯಲ್ಲಿರುವಂಥ ಅಭ್ಯಾಸ ಮಾಡ್ತೀರಾ. तुम्हारे लिए कोई नहीं कहेंगे ये मरे. ನಿಮಗೋಸ್ಕರ ಅಂತೂ ಯಾರೂ ಹೇಳೋದಿಲ್ಲ ಇವ್ರು ಸತ್ತೋದ್ರು ಅಂತ. क्या टीवी में देखेंगे ना, विनाश होगा ಟಿವಿಯಲ್ಲಿ ನೋಡ್ತೀರಾ ಅಲ್ವಾ, ವಿನಾಶ ಆಗುತ್ತೆ. तो कहेंगे ये ऊंची ऊंची अट्टालिकाओं वाले ये मरे. ಅವಾಗ ನೋಡಿ ಹೇಳ್ತಾರೆ, ಅರೆ ಇವರು ಇಷ್ಟು ದೊಡ್ಡ ದೊಡ್ಡ ಅಂತಸ್ತಿನ ಮನೆಯಲ್ಲಿರುವಂಥವ್ರು ಇವ್ರು ಸತ್ರು ಅಂತ. दुबई में या चाहे जहाँ भी हो, ದುಬೈನಲ್ಲೇ ಆಗಲಿ ಅಥವಾ ಎಲ್ಲೇ ಆಗಿರಲಿ, ताश के पत्तों की तरह बिल्डिंगें जब उड़ेंगी ना, तो ಸ್ಪ್ರೀಟಿನ ಎಲೆಗಳು ಬಿದ್ದಂಗೆ ಮನೆಗಳು ಬಿದ್ದ್ಬಿಡುತ್ತೆ. क्या कहेंगे टीवी में देख करके? ಅವಾಗ ಟಿವಿಯಲ್ಲಿ ನೋಡ್ಬಿಟ್ಟು ಏನಂತ ಹೇಳ್ತೀರಾ? ये मरे. ಅರೆ ಇವ್ರು ಸತ್ತೋದ್ರು ಅಂತ. और तुम्हारे लिए कोई कहेगा ಆದರೆ ನಿಮಗೋಸ್ಕರ ಯಾರಾದರೂ ಹೇಳ್ತಾರಾ? है कि ये मरे? ನಿಮಗೋಸ್ಕರ ಯಾರಾದರೂ ಹೇಳ್ತಾರಾ? ಹೇಳೋದೇ ಇಲ್ಲ ಇವ್ರು ಸತ್ರು ಅಂತ. हम लोग अभी मृत्युलोक से जाते हैं ना, ನಾವು ಇವಾಗ ಮೃತ್ಯು ಲೋಕದಿಂದ ಹೋಗ್ತೀವಿ ಅಲ್ವಾ? कहाँ जाते हैं? ಎಲ್ಲಿ ಹೋಗ್ತೀರಾ? तो इसलिए हम काल के ऊपर भी विजय पहन रहे हैं. ಅದಕ್ಕೋಸ್ಕರ ಇವಾಗ ನಾವು ಕಾಲ ಅಂದರೆ ಮೃತ್ಯು ಮೇಲೇನೂ ಸಹ ವಿಜಯ ಪಡಿತಾ ಇದ್ದೀವಿ. मने दुनिया की मौत होगी, ಅಂದರೆ ಪ್ರಪಂಚದವರ ಮೃತ್ಯು ಆಗುತ್ತೆ, लेकिन हमारी मौत नहीं होगी. ಆದರೆ ನಮ್ಮ ಮೃತ್ಯು ಆಗೋದಿಲ್ಲ. जब मौत होती है तो घबराते हैं, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವಾಗ ಮೃತ್ಯು ಆಗುತ್ತೆ ಆವಾಗ ಭಯ ಪಡ್ತಾರ ये सरसब्ज रहते हैं, ಅಥವಾ ಆರಾಮಾಗಿ ಚೆನ್ನಾಗಿರ್ತಾರ? घबड़े आते हैं ना. ಅವಾಗ ಅವ್ರಿಗೆ ಬಿಕ್ಕಳಿಕೆ ಬರುತ್ತೆ ಅಲ್ವಾ? इस दुनिया में मृत्युलोक में 3 तरह के दुख है. ಈ ಪ್ರಪಂಚದಲ್ಲಿ ಮೃತ್ಯು ಲೋಕದಲ್ಲಿ 3 ಪ್ರಕಾರದ ದುಃಖ ಇದೆ. बड़ा बड़ा दुख. ದೊಡ್ಡ ದೊಡ್ಡ ದುಃಖ 3 ಪ್ರಕಾರದ್ದಾಗಿದೆ. जन्म कैसे होता है? ಜನ್ಮ ಯಾವ ರೀತಿ ಆಗುತ್ತೆ? क्या निशानी दुख की? ದುಃಖದ ಗುರುತೇನಾಗಿರುತ್ತೆ ಅವಾಗ? वाह वाह करके जन्म लेते हैं ना. ಮಗು ಅಳ್ತಾ ಅಳ್ತಾ ಜನ್ಮ ತಗೊಳುತ್ತೆ ಅಲ್ವಾ? और माता को भी कितना तकलीफ होती है. ಮತ್ತೆ ತಾಯಿಗೂ ಸಹ ಎಷ್ಟು ಕಷ್ಟ ಆಗುತ್ತೆ. तो एक जन्म का दुख, ಮತ್ತೆ ಒಂದಾಗಿದೆ ಜನ್ಮದ ದುಃಖ, एक जरा मन बुढ़ापे का दुख, ಇನ್ನೊಂದಾಗಿದೆ ಜರ. ಜರ ಅಂದ್ರೆ ವೃದ್ಧಾವಸ್ಥೆಯ ದುಃಖ, और मृत्यु का दुख. ಮತ್ತೆ ಇನ್ನೊಂದಾಗಿದೆ ಮೃತ್ಯು ದುಃಖ. बड़ा बड़ा दुख है. ಈ 3 ದುಃಖ ದೊಡ್ಡ ದೊಡ್ಡ ದುಃಖ ಆಗಿದೆ. तो ये तीनों के दुख के ऊपर हम
पूरी विजय पाते हैं। ಮತ್ತೆ ನಾವು ಈ ಮೂರು ಪ್ರಕಾರದ ದುಃಖದ ಮೇಲೆ ಪೂರ್ತಿ ವಿಜಯವನ್ನ ಪಡಿತೀವಿ. हमारा जन्म सुख से होगा ನಮ್ಮ ಜನ್ಮ ಸುಖದಿಂದ ಆಗುತ್ತಾ या रोते रोते होगा? ಅಥವಾ ಅಳ್ತಾ ಅಳ್ತಾ ಆಗುತ್ತಾ? है सुख से होगा। ಸುಖದಿಂದನೇ ಆಗುತ್ತೆ. हमारा बुढ़ापा तो होगा ही नहीं। ಮತ್ತೆ ನಮ್ದಂತೂ ವೃದ್ಧಾವಸ್ಥೆ ಆಗೋದೇ ಇಲ್ಲ. है बुढ़ापा होगा? ಕೇಳ್ತಾ ಇದ್ದಾರೆ ಬಾಬಾ, ನಮ್ದೇನು ವೃದ್ಧಾವಸ್ಥೆ ಆಗುತ್ತಾ? नहीं होगा। ಆಗೋದೇ ಇಲ್ಲ. और उम्र भी कितनी, एज कितनी होगी? ಮತ್ತೆ ವಯಸ್ಸು ಸಹ ಎಷ್ಟಾಗಿರುತ್ತೆ? है 150 150 ವರ್ಷ ಆಗಿರುತ್ತೆ. 100-150 के बीच में 21 जन्म तक मौत होगी। 100 ಮತ್ತೆ 150 ಮಧ್ಯದಲ್ಲಿ ಅಂದ್ರೆ 21 ಜನ್ಮದವರೆಗೂ ಇಷ್ಟು ಆಯಸ್ಸಿರುತ್ತೆ. ಅವಾಗ ಹೋಗಿ ಮೃತ್ಯು ಆಗುತ್ತೆ. मौत होगी। ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಮತ್ತೆ ಮೃತ್ಯು ಆಗುತ್ತಾ ಅವಾಗ? है मौत तो होगी ही नहीं। ಅವಾಗಂತೂ ಮೃತ್ಯು ಆಗೋದೇ ಇಲ್ಲ. तो हम काल के ऊपर विजय पहन रहे हैं। ಮತ್ತೆ ನಾವು ಕಾಲ ಅಂದ್ರೆ ಮೃತ್ಯು ಮೇಲೆ ನಾವು ವಿಜಯವನ್ನ ಪಡಿತಾ ಇದ್ದೀವಿ. तो जितने हम सेफ हैं, ಮತ್ತೆ ಎಷ್ಟು ನಾವು ಸೇಫ್ ಆಗಿದ್ದೀವಿ, इतना इस दुनिया में उस अमर लोक की सेफ्टी को तो दुनिया में कोई भी नहीं जानते। ಮತ್ತೆ ಇಷ್ಟು ಆ ಪ್ರಪಂಚದಲ್ಲಿ ಅಮರಲೋಕದ ಸೇಫ್ಟಿ ಬಗ್ಗೆ ಅಂತೂ ಪ್ರಪಂಚದವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. दुनिया वाले जानते हैं? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಪ್ರಪಂಚದವ್ರಿಗೆ ಗೊತ್ತಿದೆನಾ? नहीं जानते। ಅವರಿಗಂತೂ ಗೊತ್ತೇ ಇಲ್ಲ. हाँ इतना जरूर है ಹಾ, ಇಷ್ಟು ಮಾತ್ರ ಖಂಡಿತವಾಗಿದೆ, कि सेफ तो बन गए। ಸೇಫ್ ಅಂತೂ ಆಗ್ಬಿಟ್ಟಿದ್ದೀರಾ. दुनिया वाले क्या समझते हैं? ಪ್ರಪಂಚದವರೆಲ್ಲ ಏನಂತ ತಿಳ್ಕೊಂತಾರೆ? बैंक में पैसा डाल दिया तो सेफ बन गए। ಬ್ಯಾಂಕ್ನಲ್ಲಿ ದುಡ್ಡು ಹಾಕ್ಬಿಟ್ರೆ ನಾವು ಅದು ದುಡ್ಡು ಸೇಫ್ ಆಗಿದೆ ಅನ್ಕೊಂತಾರೆ. पैसा सेफ हो गया। ಆ ದುಡ್ಡು ಸೇಫ್ ಆಗಿದೆ ಅಂತ ತಿಳ್ಕೊಂತಾರೆ. यहाँ भी दुनिया वाले भी ಇಲ್ಲೂ ಸಹ ಪ್ರಪಂಚದವರು ಇಲ್ಲಿ ಇರೋರು ಸಹ अगर ना समझी से भी शिव बाबा की सेफ में डालते हैं, ತಿಳುವಳಿಕೆ ಇಲ್ದೇನೂ ಸಹ ಶಿವಬಾಬಾರವರ ಸೇಫ್ಟಿಯಲ್ಲಿ ಹಾಕ್ತಾರೆ. तो इतना जरूर समझते हैं कि हम भी सेफ बन गए। ಇಷ್ಟು ಮಾತ್ರ ಖಂಡಿತವಾಗಿ ಅವರು ತಿಳ್ಕೊಂತಾರೆ, ನಾವು ಮಾತ್ರ ಸೇಫ್ ಆಗಿಬಿಟ್ಟಿದ್ದೀವಿ ಅಂತ. शिव बाबा के बन गए, ನಾವು ಶಿವಬಾಬಾರ ಮಕ್ಕಳಾಗಿದ್ದೀವಿ, सेफ तो बन गए। ಸೇಫ್ ಅಂತೂ ಆಗ್ಬಿಟ್ಟಿದ್ದೀವಿ. बाकी क्या रहा? ಬಾಕಿ ಇನ್ನೇನಾಗಿದೆ? बाकी है वहाँ ऊंचा पद पाने का थोड़ा पुरुषार्थ। ಬಾಕಿ ಏನು ಉಳಿದಿದೆ, ಅಲ್ಲಿ ಸ್ವಲ್ಪ ಉನ್ನತವಾಗಿರುವಂಥ ಪದವಿಯನ್ನು ಪಡೀಲಿಕ್ಕೋಸ್ಕರ ಸ್ವಲ್ಪ ಪುರುಷಾರ್ಥವನ್ನು ಮಾಡಬೇಕು. क्या कहा? ಏನಂತ ಹೇಳಿದರು? जो यज्ञ में पैसा डालते हैं, ಯಾರು ಯಜ್ಞದಲ್ಲಿ ದುಡ್ಡನ್ನು ಹಾಕ್ತಾರೆ, धन डालते हैं, ಹಣವನ್ನು ಹಾಕ್ತಾರೆ, कोई भी द्रव्य डालते हैं, ಅಥವಾ ಏನೇ ದ್ರವ್ಯವನ್ನು ಹಾಕ್ತಾರೆ, तो उनकी बुद्धि में भी रहता है ಮತ್ತೆ ಅವ್ರ ಬುದ್ಧಿಯಲ್ಲೂ ಸಹ ಇರುತ್ತೆ. क्या कि हमारा धन व्यर्थ नहीं गया, ಏನಂತ ಇರುತ್ತೆ ಅವ್ರ ಬುದ್ಧಿಯಲ್ಲಿ, ನಮ್ಮ ದುಡ್ಡೇನಿದೆ ಅದು ವ್ಯರ್ಥ ಆಗಿಲ್ಲ, हम भी सेफ बन गए। ನಾವು ಸಹ ಸೇಫ್ ಆಗಿಬಿಟ್ಟಿದ್ದೀವಿ. स्वर्ग में तो आ ही जाएंगे, ಸ್ವರ್ಗದಲ್ಲಂತೂ ನಾವು ಬಂದೇ ಬರ್ತೀವಿ, सेफ्टी की दुनिया में आ जाएंगे। ಸೇಫ್ಟಿಯ ಪ್ರಪಂಚದಲ್ಲಿ ಬಂದ್ಬಿಡ್ತೀವಿ. हाँ क्या कमी रह गई ಮತ್ತೇನು ಕಡಿಮೆ ಉಳ್ಕೊಂಡ್ಬಿಡುತ್ತೆ उनके लिए? ಅವರಿಗೋಸ್ಕರ जो धन देते हैं ಯಾರು ಧನ ಸಂಪತ್ತಿಯನ್ನು ಕೊಡ್ತಾರೆ उनके लिए क्या कमी रह गई ಅವರಿಗೋಸ್ಕರ ಏನು ಕಡಿಮೆ ಆಗೋಗುತ್ತೆ? है? अरे अरे सिर्फ धन देने से पुरुषार्थ पूरा हो गया? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಕೇವಲ ಧನವನ್ನು ಕೊಡೋದ್ರಿಂದ ಏನು ಪುರುಷಾರ್ಥ ಪೂರ್ತಿ ಆಗೋಗ್ಬಿಡತ್ತಾ? कैसे होगा? ಯಾವ ಥರ ಆಗುತ್ತೆ?
है ज्ञान लेना और ज्ञान देना। ಜ್ಞಾನವನ್ನ ತಗೊಳ್ಳೋದು ಮತ್ತೆ ಜ್ಞಾನವನ್ನ ಕೊಡೋದು. पुरुषार्थ करना, ಪುರುಷಾರ್ಥವನ್ನ ಮಾಡಬೇಕಾಗಿದೆ. शिव बाबा को याद करना और दूसरों को भी याद दिलाना। ಶಿವವನ್ನ ನೆನ್ಪು ಮಾಡೋದು ಮತ್ತೆ ಬೇರೆಯವ್ರಿಗೂ ಸಹ ನೆನ್ಪು ಮಾಡಿಸೋದು. पवित्र रहना और औरों को भी पवित्र बनाने का अगर पुरुषार्थ करेंगे ನಾವು ಪವಿತ್ರರಾಗಿರ್ತೀವಿ ಮತ್ತು ಬೇರೆಯವ್ರನ್ನು ಸಹ ಪವಿತ್ರರಾಗಿರುವಂಥ ಪುರುಷಾರ್ಥವನ್ನು ಮಾಡಿಸ್ತೀವಿ. तब ही ऊंचे पद पावेंगे। ಮತ್ತು ಯಾವಾಗ ನಾವು ಈ ಥರ ಪುರುಷಾರ್ಥವನ್ನು ಮಾಡ್ತೀವಿ ಆವಾಗೇ ನಾವು ಉನ್ನತವಾಗಿರುವಂಥ ಪದವಿಯನ್ನು ಪಡಿತೀವಿ. सिर्फ धन दान दिया ಕೇವಲ ಹಣದ ದಾನವನ್ನು ಮಾಡಿದ್ದೀವಿ तो ऊंचा पद पावेंगे क्या? ಮತ್ತು ಆ ಥರ ಇದ್ರೆ ಉನ್ನತವಾಗಿರುವಂಥ ಪದವಿಯನ್ನು ಪಡಿತೀವ? है ऊंचा पद नहीं पावेंगे। ಉನ್ನತವಾಗಿರುವಂಥ ಪದವಿ ಪಡೆಯೋದಿಲ್ಲ. मना राज परिवार में ऊंचे ऊंचे पदाधिकारी नहीं बनेंगे। ಅಂದರೆ ರಾಜ್ ಪರಿವಾರದಲ್ಲಿ ಉನ್ನತವಾಗಿರುವಂಥ ಪದಾಧಿಕಾರಿಗಳಾಗೋದಿಲ್ಲ. राज्य को संभालने वाले, ರಾಜ್ಯವನ್ನು ಸಂಭಾಲನೆ ಮಾಡುವಂಥವ್ರು. तो क्या बनेंगे? ಮತ್ತೆ ಅವ್ರೇನಾಗ್ತಾರೆ? हैं? हैं? प्रजा बनेंगे। ಪ್ರಜೆಗಳಾಗ್ತಾರೆ. लेकिन धन बहुत दिया है ಆದರೆ ಹಣವನ್ನು ತುಂಬ ದಾನ ಮಾಡಿದ್ದಾರೆ. तो कैसी प्रजा बनेंगे? ಮತ್ತೆ ಅವ್ರು ಯಾವ ರೀತಿ ಪ್ರಜೆಗಳಾಗ್ತಾರೆ? साहूकार प्रजा बनेंगे। ಸಾಹುಕಾರ ಪ್ರಜೆಗಳಾಗ್ತಾರೆ. कोई फर्स्ट क्लास साहूकार, ಕೆಲವರು ಫಸ್ಟ್ ಕ್ಲಾಸ್ ಸಾಹುಕಾರರಾಗಿರ್ತಾರೆ. कोई सेकंड क्लास, ಕೆಲವರು ಸೆಕೆಂಡ್ ಕ್ಲಾಸ್ ಆಗಿರ್ತಾರೆ. बाकी तो वहाँ धन तो सबके पास होता है। ಬಾಕಿ ಅಲ್ಲಿ ಹಣ ಅಂತೂ ಎಲ್ಲರ ಹತ್ರನೂ ಇರುತ್ತೆ. क्या थर्ड क्लास तो वहाँ कोई होगा ही नहीं? ಥರ್ಡ್ ಕ್ಲಾಸ್ ಅಂತೂ ಅಲ್ಲಿ ಯಾರೂ ಇರೋದೇ ಇಲ್ಲ. होगा? ಕೇಳ್ತಾ ಇದ್ದಾರೆ ಬಾಬಾ ಇರ್ತಾರ ಅಲ್ಲಿ? ಇಲ್ಲ. है आजकल ट्रेन में भी थर्ड क्लास होता है? ಇವಾಗ ಟ್ರೈನ್ನಲ್ಲೂ ಸಹ ಥರ್ಡ್ ಕ್ಲಾಸ್ ಇರುತ್ತಾ? होता है? हैं? ಇರೋದೇ ಇಲ್ಲ. थर्ड वो भी स्लीपर है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅದು ಸಹ ಸ್ಲೀಪರ್ ಆಗಿದೆ. सेकंड क्लास से भी ऊपर है। ಸೆಕೆಂಡ್ ಕ್ಲಾಸಿಗಿಂತನೂ ಮೇಲಿದೆ. जो साहूकार होते हैं ಯಾರು ಸಾಹುಕಾರರಾಗಿರ್ತಾರೆ वो स्लीपर में जावेंगे, थोड़े भी साहूकार होंगे ಸ್ವಲ್ಪನಾದ್ರೂ ಶ್ರೀಮಂತರಾಗಿದ್ರೆ ಅವರು ಸ್ಲೀಪರ್ನಲ್ಲಿ ಹೋಗ್ತಾರಾ? तो स्लीपर में जावेंगे या जनरल में जावेंगे? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ ಅವರು ಜನರಲಲ್ಲಿ ಹೋಗ್ತಾರಾ ಅಥವಾ ಸ್ಲೀಪರಲ್ಲಿ ಹೋಗ್ತಾರಾ? स्लीपर में जावेंगे। ಸ್ಲೀಪರ್ನಲ್ಲೇ ಹೋಗ್ತಾರೆ. बेचारे गरीब होंगे तो लंबी 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 प्लेटफार्म पे ಒಂದು ವೇಳೆ ಬಡವರಾಗಿದ್ರೆ ತುಂಬಾ ಉದ್ದ ಪ್ಲಾಟ್ಫಾರ್ಮ್ಗಳಲ್ಲಿ पूरी लाइन में लंबी लाइन में लग जावेंगे। ಪೂರ್ತಿ ಉದ್ದ ಲೈನ್ನಲ್ಲಿ ನಿಂತ್ಕೊಂಡಿರ್ತಾರೆ. बेचारों के पास पैसा नहीं है ಪಾಪ ಅವ್ರ ಹತ್ರ ಅಂತೂ ದುಡ್ಡೇ ಇಲ್ಲ. तो ऐसे करना होता है। ಅದಕ್ಕೆ ಮತ್ತೆ ಅವ್ರಿಗೆ ಆ ಥರ ಮಾಡಬೇಕಾಗುತ್ತೆ. तो साहूकार तो वहाँ बनेंगे प्रजा में। ಮತ್ತೆ ಅಲ್ಲಿ ಪ್ರಜೆಯಲ್ಲಿ ಸಾಹುಕಾರರಂತೂ ಆಗ್ತಾರೆ. कोई फर्स्ट क्लास बनेंगे, कोई सेकंड क्लास बनेंगे। ಕೆಲವರು ಫಸ್ಟ್ ಕ್ಲಾಸ್ ಆಗ್ತಾರೆ, ಕೆಲವರು ಸೆಕೆಂಡ್ ಕ್ಲಾಸ್ ಆಗ್ತಾರೆ. तो देखो वहाँ ऊंचा पद पाने के लिए ಮತ್ತೆ ನೋಡಿ ಅಲ್ಲಿ ಉನ್ನತವಾಗಿರುವಂಥ ಪದವಿಯನ್ನು ಪಡಿಲಿಕ್ಕೋಸ್ಕರ थोड़ा पुरुषार्थ तो करना ही है। ಸ್ವಲ್ಪ ಪುರುಷಾರ್ಥ ಅಂತೂ ಮಾಡಲೇಬೇಕಾಗಿದೆ. नहीं तो सेफ तो हो गए पैसा देने से। ಇಲ್ದಿದ್ರೆ ದುಡ್ಡು ಕೊಡೋದ್ರಿಂದ ಸೇಫ್ ಅಂತೂ ಆಗ್ಬಿಟ್ಟಿದ್ದೀರಾ. है मकान देने से, सैफा पैसा देने से, मोटर कार देने से ಮನೆ ಕೊಡೋದ್ರಿಂದ ಹಣ ಕೊಡೋದ್ರಿಂದ ಅಥವಾ ಮೋಟರ್ ಕಾರ್ ಅಂದರೆ ಕಾರ್ಗಳು ಕೊಡೋದ್ರಿಂದ क्या हो गए? सेफ तो हो जाएंगे। ಸೇಫ್ ಅಂತೂ ಆಗ್ಬಿಡ್ತೀರಾ. क्या सेफ हो जाएगा? ಏನು ಸೇಫ್ ಆಗೋಗುತ್ತೆ? मकान दिया तो वहाँ मकान मिलेंगे। ಮನೆಯನ್ನು ಕೊಟ್ಟರೆ ಅಲ್ಲಿ ಮನೆಗಳು ಸಿಗುತ್ತೆ. 21 जन्म में भी मिलेंगे और उसी के आधार पर
63 जन्म भी मिलेंगे। 21 ಜನ್ಮದಲ್ಲೂ ಸಹ ಸಿಗುತ್ತೆ, ಮತ್ತು ಅದರ ಆಧಾರದ ಮೇಲೆ 63 ಜನ್ಮದಲ್ಲೂ ಸಿಗುತ್ತೆ. पैसा दिया तो पैसे वाले भी बनेंगे। ಇಲ್ಲಿ ಹಣವನ್ನು ದಾನ ಕೊಟ್ಟರೆ ಮತ್ತೆ ಅಲ್ಲಿ ಹಣ ಇರುವಂಥವ್ರು ಶ್ರೀಮಂತರಾಗಿರ್ತಾರೆ. बाकी क्या रह जाएगा? ಮತ್ತೆ ಇನ್ನೇನು ಉಳ್ಕೊಂಡ್ಬಿಡುತ್ತೆ? हैं? ऊंचा पद रह जाएगा। ಕೇವಲ ಉನ್ನತವಾಗಿರುವಂಥ ಪದವಿ ಉಳ್ಕೊಂಡ್ಬಿಡುತ್ತೆ. उसके लिए तो पुरुषार्थ चाहिए। ಅದಕ್ಕೋಸ್ಕರ ಅಂತೂ ಪುರುಷಾರ್ಥ ಬೇಕಾಗಿದೆ. अमरलोक के जैसे मालिक बन जाते हैं। ಒಂದು ಪ್ರಕಾರದಲ್ಲಿ ಅಮರಲೋಕದ ಮಾಲೀಕರಾಗೋಗ್ತಾರೆ. कौन हैं? ಯಾರಾಗೋಗ್ತಾರೆ ಅಮರಲೋಕದ ಮಾಲೀಕರು? तुम बच्चे जो पुरुषार्थ करते हो, ನೀವು ಮಕ್ಕಳು ಯಾರು ಪುರುಷಾರ್ಥವನ್ನ ಮಾಡ್ತೀರಾ? क्या पुरुषार्थ है? ಏನು ಪುರುಷಾರ್ಥ ಆಗಿದೆ? ज्ञान, योग, सेवा और धारणा। धारणा में सबसे मुख्य बात ಜ್ಞಾನ, ಯೋಗ, ಸೇವೆ ಮತ್ತು ಧಾರಣೆ. तो ಧಾರಣೆಯಲ್ಲೂ ಸಹ ಮುಖ್ಯ ಮಾತೇನಾಗಿದೆ? पवित्रता। ಪವಿತ್ರತೆಯ ಧಾರಣೆ. तो तुम अमरलोक के मालिक बन गए। ಮತ್ತೆ ನೀವು ಅಮರಲೋಕದ ಮಾಲೀಕರಾಗೋಗ್ತೀರಾ. और तुमको यहाँ तो कोई मालिकाना मिलता नहीं। ಮತ್ತೆ ನಿಮಗೆ ಇಲ್ಲಂತೂ ಏನು ಮಾಲೀಕಾನ ಸಿಗೋದಿಲ್ಲ. कोई यहाँ कलेक्टर बैठा है? ಯಾರಾದರೂ ಇಲ್ಲಿ ಕಲೆಕ್ಟರ್ ಕುತ್ಕೊಂಡಿದ್ದಾರಾ? है? कोई कलेक्टर, बालिस्टर, मिनिस्टर, प्राइम मिनिस्टर? ಯಾರಾದರೂ ಇಲ್ಲಿ ಕಲೆಕ್ಟರ್, ಬಾಲಿಸ್ಟರ್, ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಇತ್ಯಾದಿಗಳು? प्रेसिडेंट यहाँ बैठा है? ಪ್ರೆಸಿಡೆಂಟ್ ಇವರೆಲ್ಲ ಇಲ್ಲಿ ಕುತ್ಕೊಂಡಿದ್ದಾರಾ? है? तुमको तो यहाँ ऊंचा पद तो कोई मिलता नहीं। ನಿಮ್ಗಂತೂ ಇಲ್ಲಿ ಯಾವುದೇ ಉನ್ನತವಾಗಿರುವ ಪದವಿ ಅಂತೂ ಸಿಗೋದಿಲ್ಲ. और मनुष्यों को तो फिक्र होगा। ಬೇರೆ ಮನುಷ್ಯರಿಗಂತೂ ಚಿಂತೆ ಇರುತ್ತೆ. जिनके पास यहाँ वहाँ कहाँ न कहाँ हजारों, लाखों, करोड़ों रुपए होंगे। ಇಲ್ಲಿ ಆಗಲಿ, ಅಲ್ಲಿ ಆಗಲಿ, ಅಥವಾ ಎಲ್ಲೇ ಆಗಲಿ, ಯಾರ ಹತ್ರನಾದರೂ ಲಕ್ಷ, ಸಾವಿರ, ಕೋಟಿಯಷ್ಟು ದುಡ್ಡಿದ್ರೆ उनको उनका फिक्र होगा या नहीं? ಮತ್ತೆ ಅವರಿಗೆ ಆ ದುಡ್ಡಿನ ಚಿಂತೆ ಇರುತ್ತೋ ಇಲ್ವೋ? हैं? और तुम तो गरीब निवाज बाप के गरीब बच्चे हो। ಆದ್ರೆ तुमको ನೀವಂತೂ ಬಡವರಾಗಿರುವಂಥ ತಂದೆ, ಬಡವರಾಗಿರುವಂಥ ಮಕ್ಕಳಾಗಿದ್ದೀರಾ. तो कोई बात का फिक्र ही नहीं। ನಿಮ್ಗಂತೂ ಯಾವುದೇ ಮಾತಿನ ಚಿಂತೆನೇ ಇಲ್ಲ. जब फिक्र नहीं, फिक्र से फारिग किंदा प्यारा सदगुरु। ಮತ್ತು ಯಾವಾಗ ಚಿಂತೆನೇ ಇಲ್ಲ, ಅದಕ್ಕೋಸ್ಕರ ಬಾಬಾ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಫಿಕರ್ ದೆ ಫಾರಿಕ್ ಕಿಂದ ಪ್ಯಾರ ಸದ್ಗುರು. ಅಂದರೆ ಚಿಂತೆಯಿಂದ ದೂರ ಇರುವಂಥವ್ರು तो ಸದ್ಗುರು क्या याद ಆಗಿದ್ದಾರೆ. आएगा? ಮತ್ತು ಅವರಿಗೆ ಏನು ನೆನಪಿಗೆ ಬರುತ್ತೆ? एक शिव बाबा, दूसरा न कोई। ಒಬ್ಬ ಶಿವಬಾಬನ್ ಬಿಟ್ಟು ಬೇರೆ ಯಾರೂ ಇಲ್ಲ. अभी वो तो बेचारे इन बातों को नहीं जानते। ಅವರಂತೂ ಪಾಪ ಇವಾಗ ಈ ಮಾತುಗಳನ್ನೆಲ್ಲ ತಿಳ್ಕೊಳೋದೇ ಇಲ್ಲ. कौन बेचारे? ಅವರು ಯಾರಾಗಿದ್ದಾರೆ ಪಾಪ ಅಂದರೆ दुनिया के करोड़पति ಪ್ರಪಂಚದಲ್ಲಿರುವಂಥ ಕೋಟ್ಯಾಧೀಶ್ವರರೇ ಆಗಿರಲಿ, और ऊंच पद पाले ಅಥವಾ ಉನ್ನತವಾಗಿರುವಂಥ ಪದವಿ ಪಡೆಯುವಂಥವರೇ ಆಗಿರಲಿ, नहीं जानते हैं कि हमारे इन करोड़ों का क्या होने वाला है। ಅವರಿಗಂತೂ ಗೊತ್ತೇ ಇಲ್ಲ ನಮ್ಮ ಈ ಕೋಟಿ ದುಡ್ಡಿಂದ ಏನಾಗಬೇಕಾಗಿದೆ ಅಂತ. इतने साहूकार हैं, ಇಷ್ಟೊಂದು ಶ್ರೀಮಂತರಾಗಿದ್ದಾರೆ, पदमपति भी हैं। ಪದಂಪತಿಗಳು ಸಹ ಇದ್ದಾರೆ. जानते हो ಗೊತ್ತಿದೆನಾ? पदम में कितने करोड़ होते हैं? ಪದ್ಮದಲ್ಲಿ ಎಷ್ಟು ಕೋಟಿ ಎಷ್ಟಿರುತ್ತೆ? हैं? बेचारे जानते भी नहीं, गरीब क्या जाने। ಪಾಪ ಅವರಿಗಂತೂ ಗೊತ್ತೇ ಇಲ್ಲ, ಬಡವರಿಗೇನು ಗೊತ್ತಿರುತ್ತೆ? हैं कि एक पदम में कितने करोड़ होते हैं। ಅಂದರೆ ಒಂದು ಪದ್ಮದಲ್ಲಿ ಎಷ್ಟು ಕೋಟಿ ಇರುತ್ತೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. हैं? हैं? ओहो, शंख को अभी छोड़ो, आखिरी इनमें शंखपति भी होंगे। ಅದಕ್ಕೆ ಯಾರೋ ಶಂಖ ಅಂದರು, ಅದಕ್ಕೆ ಬಾಬಾ ಹೇಳ್ತಾರೆ, ಇವಾಗ ಶಂಖದ ಮಾತನ್ನು ಬಿಟ್ಬಿಡಿ, ಕೊನೆಯಲ್ಲಂತೂ ಶಂಖಪತಿಯರು ಸಹ ಇರ್ತಾರೆ.
ಅವರು ಸಹ ಅದ್- ಬರ್ತಾರೆ. आदमी तो पदमा पदम पदम पति तो हैं ಇವಾಗ ಪದ್ಮಪತಿಗಳಂತೂ ಇದ್ದಾರೆ. क्या कैसे ಏನಂತ ಹೇಳಿದ್ರು, ಯಾವ ರೀತಿ ಇದ್ದಾರೆ? हजारों हजार करोड़ रुपए उनके पास हैं। ಸಾವಿರ ಕೋಟಿಯಷ್ಟು ಅವ್ರ ಹತ್ರ ಇದೆ. तो पदम में कितने करोड़ तुमको मालूम है? ಮತ್ತೆ ಪದ್ಮದಲ್ಲಿ ಎಷ್ಟು ಕೋಟಿ ಇರುತ್ತೆ ನಿಮಗೆ ಗೊತ್ತಿದೆನಾ? नहीं मालूम? ಗೊತ್ತೇ ಇಲ್ಲ. बाबा बताते हैं ಬಾಬಾ ಹೇಳ್ತಾರೆ, एक पदम में ಒಂದು ಪದ್ಮದಲ್ಲಿ 100 करोड़ होते हैं। 100 ಕೋಟಿ ಇರುತ್ತೆ. कितने? यहाँ किसने बताया? किसी ने आवाज लगाई? ಎಷ್ಟಿರುತ್ತೆ ಇಲ್ಲಿ ಯಾರೋ ಹೇಳಿದ್ರು. ಯಾರು? अरे क्या बैंक में ज्यादा जमा कर रहे क्या? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಬ್ಯಾಂಕ್ನಲ್ಲಿ ಜಾಸ್ತಿ ಜಮಾ ಮಾಡ್ತಾ ಇದ್ದೀರಾ? हैं? क्या 99 के चक्कर में पड़े हुए हैं? ಅಥವಾ 99ರ ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದೀರಾ? अरे सारा हिसाब किताब लगा रखा हुआ है। ಎಲ್ಲ ಲೆಕ್ಕಾಚಾರವನ್ನ ಮಾಡಿಟ್ಟಿದ್ದಾರೆ. तो जितनी जिनके पास धन दौलत ಮತ್ತೆ ಯಾರ ಹತ್ರ ಇಲ್ಲಿ ಎಷ್ಟು ಧನ ಸಂಪತ್ತಿ ಇದೆ, माया जमीन जायदाद, ಮಾಯೆ ಆಗಲಿ ಜಮೀನ್ ಪ್ರಾಪರ್ಟಿನೇ ಆಗಿರಲಿ, उसको वो याद जरूर रहती है। ಮತ್ತೆ ಅವರಿಗೆ ಅದು ನೆನ್ಪು ಮಾತ್ರ ಖಂಡಿತವಾಗಿರುತ್ತೆ. क्या कहा? ಏನಂತ ಹೇಳಿದ್ರು? बहुत ज्यादा होगी ಒಂದು ವೇಳೆ ತುಂಬಾ ಜಾಸ್ತಿ ಇದ್ರೆ तो याद जरूर रहती है, ಅವರಿಗೆ ಮತ್ತೆ ನೆನ್ಪು ಮಾತ್ರ ಖಂಡಿತವಾಗಿರುತ್ತೆ. उसका नशा रहता है। ಅವರಿಗೂ ಸಹ ಅದರ ನಶೆ ಇರುತ್ತೆ. क्या है? किसी से बात करेंगे ಅವ್ರು ಯಾರ ಹತ್ರನಾದ್ರೂ ಮಾತಾಡಿದ್ರೆ अरे नशे से बात करेंगे, ತುಂಬಾ ಹೆಮ್ಮೆಯಿಂದ ಮಾತಾಡ್ತಾರೆ. और जिनके पास अभी कुछ है ही नहीं ಮತ್ತೆ ಯಾರ ಹತ್ರ ಇವಾಗ ಏನು ಇಲ್ವೇ ಇಲ್ಲ, है, जिनके पास अभी इस दुनिया में कुछ है ही नहीं, ಯಾರ ಹತ್ರ ಇವಾಗ ಈ ಪ್ರಪಂಚದಲ್ಲಿ ಏನು ಇಲ್ವೇ ಇಲ್ಲ, उनके पास फिर जैसे कि सब कुछ है। ಅವ್ರ ಹತ್ರ ಒಂದು ರೀತಿ ನೋಡಿದ್ರೆ ಎಲ್ಲ ಇದೆ. क्यों? ಯಾಕಿದೆ? सब कुछ कैसे ಅವ್ರ ಹತ್ರ ಎಲ್ಲ ಯಾವ ರೀತಿ ಇದೆ? है? सब कुछ कैसे? ಎಲ್ಲ ಇದೆ ಅಂದ್ರೆ ಯಾವ ರೀತಿ ಇದೆ? अरे परवाह थी पार ब्रह्म परमेश्वर की, वो मिल गया। ಅಂದ್ರೆ ನಮಗೆ ಯಾರು ಚಿಂತೆ ಇತ್ತು ಪರಬ್ರಹ್ಮ ಪರಮೇಶ್ವರಂದು ಅವರೇ ಇವಾಗ ನಮಗೆ ಸಿಕ್ಬಿಟ್ಟಿದ್ದಾರೆ ಅಂದಮೇಲೆ, तो सब कुछ मिल गया। ಮತ್ತೆ ಅವರೇ ಸಿಕ್ಕ ಮೇಲೆ ಎಲ್ಲ ಸಿಕ್ದಂಗೆ. तो वो दुनिया भी जो साहूकार हैं, ಮತ್ತೆ ಆ ಪ್ರಪಂಚದಲ್ಲಿ ಯಾರೇ ಶ್ರೀಮಂತರಿದ್ದಾರೆ, ऊंच पद वाले हैं, वो तो उस फुरने में ही रहते हैं। ಯಾರು ಉನ್ನತವಾಗಿರುವಂತ ಪದವಿಯನ್ನ ಪಡೆಯುವಂತವರಾಗಿದ್ದಾರೆ ಅವರಂತೂ ಅದೇ ಮಾತಿನಲ್ಲೇ ಇರ್ತಾರೆ ಯಾವಾಗ್ಲೂ. कि हम बचा करके जमा करने के लिए फलाना काम करने के लिए जमा किया है। ಅಂದ್ರೆ ನಾವು ಆ ದುಡ್ಡನ್ನ ಉಳಿಸ್ಕೊಂಡ್ಬಿಟ್ಟು ಈ ಕಾರ್ಯವನ್ನ ಮಾಡ್ಲಿಕ್ಕೋಸ್ಕರ ನಾವು ಇಷ್ಟೊಂದು ಉಳಿಸ್ಕೊಂತಾ ಇದ್ದೀವಿ, ಜಮಾ ಮಾಡ್ತಾ ಇದ್ದೀವಿ ಅಂತ ಇರುತ್ತೆ ಅವ್ರ ಬುದ್ಧಿಯಲ್ಲಿ. देखो ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೆ ನೋಡಿ दुनिया में साहूकारों के पास करोड़ों रुपए हैं, ನೋಡಿ ಮತ್ತೆ ಪ್ರಪಂಚದಲ್ಲಿ ಶ್ರೀಮಂತರ ಹತ್ರ ಕೋಟಿಯಷ್ಟು ದುಡ್ಡು ಇರುತ್ತೆ. तो उनको जास्ती इंतजारी रहती है ಮತ್ತೆ ಅವರಿಗೆ ಜಾಸ್ತಿ ಕಾಯ್ತಾ ಇರ್ತಾರೆ ಅವರು. कि यहाँ हमने पैसा दिया है, ಇಲ್ಲಿ ನಾವು ದುಡ್ಡನ್ನ ಕೊಟ್ಟಿದ್ದೀವಿ, पता नहीं क्या होगा। ಗೊತ್ತಿಲ್ಲ ಏನಾಗುತ್ತೋ ಅಂತ ಬುದ್ಧಿಯಲ್ಲಿರುತ್ತೆ ಅವರಿಗೆ. आगे चल के जब जास्ती जोर से लड़ाई लगेगी ಮುಂದೆ ಬರುವಂತ ಸಮಯದಲ್ಲಿ ಯಾವಾಗ ತುಂಬಾ ಜೋರಾಗಿ ಯುದ್ಧ ಆರಂಭ ಆಗೋಗುತ್ತೆ, तो सब बेचारे फां हो जाएंगे। ಅವಾಗ ಪಾಪ ಎಲ್ಲರೂ ನಷ್ಟ ಆಗೋಗ್ತಾರೆ. क्या? जिनके पास बहुत पैसा है ಏನಂತ ಹೇಳಿದ್ರು, ಯಾರ ಹತ್ರ ತುಂಬಾ ಜಾಸ್ತಿ ದುಡ್ಡಿದೆ
वो बहुत पैसे का ज्यादातर अभी क्या कर रहे हैं इंडिया ಆ में? ಜಾಸ್ತಿ ದುಡ್ಡು ಇರುವಂಥವ್ರು ಇವಾಗ ಆ ದುಡ್ಡನ್ನು ಏನು ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ? अरे काला धन बहुत इकट्ठा कर लिया मान लो, ಅದಕ್ಕೆ ಬಾಬಾ ಹೇಳ್ತಾರೆ, ಅರೆ ಯಾರಾದರೂ ಬ್ಲ್ಯಾಕ್ ಮನಿನ ತುಂಬ ಜಾಸ್ತಿ ಒಂದ್ಗೂಡಿಸ್ಕೊಂಡ್ಬಿಡ್ತಾರೆ. बिना काले कमाई की कोई अरबपति करोड़पति तो बनता नहीं. ಮೋಸ ಮಾಡಿ ಕಪ್ಪು ಧನದ ಸಂಪಾದನೆ ಮಾಡದೆ ಯಾರು ಪತಿಗಳು ಕೋಟ್ಯಾಧೀಶ್ವರರಂತೂ ಆಗೋದಿಲ್ಲ. तो क्या करते हैं उस पैसे का? ಮತ್ತೆ ಅವ್ರು ಆ ದುಡ್ಡನ್ನೆಲ್ಲ ಏನು ಮಾಡ್ತಾರೆ? हैं? इंडिया की बैंक में ही जमा करते हैं बस. ಯಾರು ಅಂದ್ರು ಇಂಡಿಯಾದಲ್ಲಿ ಜಮಾ ಮಾಡ್ತಾರೆ ಬ್ಯಾಂಕಲ್ಲಿ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚಾ ಕೇವಲ ಭಾರತದ ಬ್ಯಾಂಕ್ಗಳಲ್ಲೇ ಜಮಾ ಮಾಡ್ತಾರಾ? हाँ, विदेशों की बैंक में जमा कर देते हैं. ವಿದೇಶದಲ್ಲಿರೋ ಬ್ಯಾಂಕ್ಗಳಲ್ಲಿ ಜಮಾ ಮಾಡಿಬಿಡ್ತಾರೆ. और उन विदेशों से अगर लड़ाई लड़ गई, ಮತ್ತೆ ಆ ವಿದೇಶಿಗಳ ಜೊತೆ ಒಂದ್ ವೇಳೆ ಯುದ್ಧ ಆರಂಭ ಆಗೋಗ್ಬಿಟ್ರೆ, और इंडिया उस देश के खिलाफत में खड़ा हो गया, ಮತ್ತೆ ಭಾರತ ಆ ದೇಶದ ವಿರೋಧದಲ್ಲಿ ನಿಂತ್ಕೊಂಡ್ಬಿಟ್ರೆ तो क्या होगा? तो सारा पैसा गया. ಅವಾಗೇನಾಗುತ್ತೆ? ಎಲ್ಲ ದುಡ್ಡು ಹೊರಟೋಗ್ಬಿಡುತ್ತೆ. तो सब बेचारे फां हो जाएंगे. ಮತ್ತೆ ಎಲ್ಲರೂ ಪಾಪ ನಷ್ಟ ಆಗೋಗ್ತಾರೆ. अरे सब कुछ गया हमारा, ಅರೆ ನಮ್ದು ಎಲ್ಲ ಹೊರಟೋಗ್ಬಿಡ್ತು ಅನ್ಸುತ್ತೆ. ಅವಾಗ कुछ नहीं रहा. ಏನು ಉಳ್ಕೊಂಡೇ ಇಲ್ಲ. तो अभी तुम तो क्या समझते हो ಮತ್ತೆ ಇವಾಗ ನೀವಂತೂ ಏನ್ ತಿಳ್ಕೊಂತೀರಾ? कि हमारा तो इस दुनिया में कुछ भी नहीं. ನಮ್ದಂತೂ ಈ ಪ್ರಪಂಚದಲ್ಲಿ ಏನೂ ಇಲ್ಲ. ये देह भी हमारी नहीं है. ಈ ದೇಹನೂ ಸಹ ನಮ್ದಾಗಿಲ್ಲ. इस देह की भी हड्डी हड्डी हम स्वाहा में, ಈ ದೇಹದ್ದು ಸಹ ಒಂದೊಂದು ಮೂಳೆಯನ್ನ ನಮ್ಗೆ ಇದರಲ್ಲಿ ಸ್ವಾಹ ಮಾಡಬೇಕಾಗಿದೆ. ईश्वरी यज्ञ में स्वाहा कर देते हैं, ಈಶ್ವರಿ ಯಜ್ಞದಲ್ಲಿ ಸ್ವಾಹ ಮಾಡಿಬಿಡ್ಬೇಕು. सेवा में लगा देते हैं. ಸೇವೆಯಲ್ಲಿ ತೊಡಗಿಸ್ಬಿಡ್ಬೇಕು. वो भी हमने दे दिया बाबा को. ಅದನ್ನು ಸಹ ನಾವು ಕೊಟ್ಬಿಟ್ಟಿದೀವಿ ಬಾಬನ್ಗೆ. क्या? अरे क्या दे दिया? ಏನ್ ಕೊಟ್ಬಿಟ್ಟಿದ್ದೀರಾ? देह. ದೇಹವನ್ನ ಕೊಟ್ಬಿಟ್ಟಿದ್ದೀರಾ. ये देह भी हमने किसको दे दी? ಈ ದೇಹವನ್ನು ಸಹ ನಾವು ಯಾರಿಗೆ ಕೊಟ್ಬಿಟ್ಟಿದೀವಿ? बाबा को दे दी. ಬಾಬನ್ಗೆ ಕೊಟ್ಬಿಟ್ಟಿದೀವಿ. और ज्ञान में चलते चलते किसी ने बाबा को नहीं दी. ಒಂದ್ ವೇಳೆ ಯಾರಾದ್ರೂ ಜ್ಞಾನದಲ್ಲಿ ನಡೀತಾ ಬಾಬನ್ಗೆ ಕೊಟ್ಟಿಲ್ಲ ಅನ್ಕೊಳ್ಳಿ. हाँ? कोई भी ऐरा गैरा नत्थु खैरा ने ले ली, ಯಾರೇ ಬೇರೆಯವರು ಸುಮ್ಮನೆ ಹಾಗೆ ಇರುವಂತವ್ರು ತಗೊಂಡ್ಬಿಡ್ತಾರೆ. या खुद ही इच्छा से दे दी. ಅಥವಾ ಸ್ವಯಂ ತಮ್ಮ ಇಷ್ಟದಿಂದ ಕೊಟ್ಬಿಡ್ತಾರೆ ಬೇರೆಯವ್ರಿಗೆ. तब क्या होगा? ಅವಾಗ ಮತ್ತೇನಾಗೋಗುತ್ತೆ? देखो, बाबा ने जितनी तुम्हारी तन की ताकत ले ली, ईश्वरीय सेवा में लगा दी, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೋಡಿ ಬಾಬಾ ನಿಮ್ಮ ಎಷ್ಟು ಶರೀರದ ಶಕ್ತಿಯನ್ನ ತಗೊಂಡ್ಬಿಟ್ಟಿದ್ದಾರೆ, ಈಶ್ವರೀಯ ಸೇವೆಯಲ್ಲಿ ಅರ್ಪಣೆ ಮಾಡಿಬಿಟ್ಟಿದ್ದಾರೆ. तो उसके बदले में हमने बाबा से सौदा कर लिया. ಅದರ ಬದಲಿ ನಾವು ಬಾಬನ್ ಜೊತೆ ವ್ಯಾಪಾರವನ್ನ ಮಾಡಿಬಿಟ್ಟಿದೀವಿ. क्या सौदा कर लिया ಏನು ವ್ಯಾಪಾರ ಮಾಡಿದೀವಿ ನಾವು? है? क्या सौदा कर लिया? ಕೇಳ್ತಾ ಇದ್ದಾರೆ ಬಾಬಾ, ಏನು ವ್ಯಾಪಾರ ಮಾಡಿದ್ದೀರಾ ಬಾಬನ್ ಜೊತೆ? कि जन्म जन्मांतर हम निरोगी काया वाले बनेंगे. ಜನ್ಮ ಜನ್ಮಾಂತರದಲ್ಲಿ ನಾವು ನಿರೋಗಿ ಕಾಯ ಉಳ್ಳುವಂತವ್ರು ಆಗ್ತೀವಿ. सुंदर काया वाले बनेंगे. ಸುಂದರವಾಗಿರುವಂತ ಕಾಯ ಶರೀರ ಉಳ್ಳುವಂತವ್ರು ಆಗ್ತೀವಿ. तुमने तो सौदा कर लिया. ನೀವಂತೂ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ. कब के लिए? ಯಾವಾಗಿಗೋಸ್ಕರ ಮಾಡ್ಕೊಂಡಿರೋದು? है? मरने तक के लिए, शरीर छोड़ने तक के लिए. ಶರೀರ ಬಿಡೋವರೆಗೂನ ಸಾಯೋವರೆಗೂ ಮಾಡ್ಕೊಂಡಿದ್ದೀರಾ? है? नहीं. ಯಾರು ಅಂದ್ರು 63 ಜನ್ಮಕ್ಕೋಸ್ಕರ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲ. कब तक के लिए? ಎಲ್ಲಿವರೆಗೂ? दूसरे जन्म के लिए. ಬೇರೆ ಜನ್ಮಕ್ಕೋಸ್ಕರ. बस इस जन्म के बाद
वो दूसरा जन्म कोई दूर नहीं है। ಈ ಜನ್ಮದ ನಂತರ ಎರಡನೇ ಜನ್ಮ ಏನು ದೂರ ಏನಿಲ್ಲ. दूर है। ಕೇಳ್ತಾ ಇದ್ದಾರೆ ಬಾಬಾ, ಇನ್ನೊಂದು ಜನ್ಮ ಏನಿದೆ ಅದು ದೂರ ಇದೆನಾ? आया क्या आया? ಬಂತು ಅಂದ್ರೆ ಬಂತು. कोई तो कहते हैं विनाश कब होगा ಕೆಲವರಂತೂ ಹೇಳ್ತಾರೆ ವಿನಾಶ ಯಾವಾಗ ಆಗುತ್ತೆ ಅಂತ. है? ये गुलजार दादी में बाबा कब तक आते रहेंगे? ಈ ಗುಲ್ಜಾರ್ ದಾದಿಯಲ್ಲಿ ಬಾಬಾ ಎಲ್ಲಿವರೆಗೂ ಬರ್ತಾ ಇರ್ತಾರೆ? यही मुसीबत। ಇದೇ ಒಂದು ಕಷ್ಟ ಆಗೋಗ್ಬಿಟ್ಟಿದೆ. तो वो दिन कोई जास्ती दूर नहीं है। ಮತ್ತೆ ಆ ದಿನ ಏನ್ ಯಾವುದೇ ಜಾಸ್ತಿ ದೂರ ಏನಿಲ್ಲ. इसमें कोई 100-200 वर्ष नहीं लगाना है। ಇದರಲ್ಲಿ ಯಾವುದೇ 100-200 ವರ್ಷಗಳನ್ನ ಬಿಡಬೇಕಾಗಿಲ್ಲ. हैं? 100 वर्ष लगेंगे? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಇನ್ನು 100 ವರ್ಷ ಹಿಡಿಯುತ್ತಾ? कितने लगेंगे? ಎಷ್ಟು ವರ್ಷ ಹಿಡಿಯುತ್ತೆ? हैं? संगम युग 100 साल का नहीं है। ಸಂಗಮ ಯುಗ ಇನ್ನು 100 ವರ್ಷದಾಗಿಲ್ವಾ? 100 साल का तो है, 100 ವರ್ಷದಂತೂ ಆಗಿದೆ ಸಂಗಮ ಯುಗ. लेकिन उसमें कितना ढेर सारा समय तो निकल गया। ಆದ್ರೆ ಅದರಲ್ಲಿ ಎಷ್ಟೊಂದು ಜಾಸ್ತಿ ಸಮಯ ಅಂತೂ ಕಳೆದೋಗ್ಬಿಟ್ಟಿದೆ. दूसरे जन्म में कोई 100-200 वर्ष नहीं है। ಬೇರೆ ಜನ್ಮಗಳಲ್ಲಿ ಯಾವುದೇ 100-200 ವರ್ಷ ಏನಿಲ್ಲ. तो हमने सौदा किया है बाबा से ಮತ್ತೆ ನಾವು ಬಾಬನ್ ಜೊತೆ ವ್ಯಾಪಾರವನ್ನ ಮಾಡಿದೀವಿ कि दूसरे जन्म में हमें सब कुछ मिल जाएगा। ಬೇರೆ ಜನ್ಮದಲ್ಲಿ ನಮಗೆ ಎಲ್ಲ ಸಿಕ್ಬಿಡುತ್ತೆ ಅಂತ ವ್ಯಾಪಾರ ಮಾಡಿದೀವಿ. जो दिया है वो तो मिलेगा ही मिलेगा, ನಾವೇನ್ ಕೊಟ್ಟಿದೀವೋ ಅದಂತೂ ಸಿಕ್ಕೇ ಸಿಗುತ್ತೆ. साथ में ब्याज भी मिलेगा कि नहीं है? ಮತ್ತೆ ಜೊತೆಯಲ್ಲಿ ಅದ್ರ ಬಡ್ಡಿನೂ ಸಹ ಸಿಗುತ್ತೋ ಇಲ್ವೋ? तो जितना तुमने दिया है वो इसी जन्म में मिल जाएगा। ಮತ್ತೆ ಎಷ್ಟು ನೀವು ಕೊಟ್ಟಿದ್ದೀರಾ ಅದಂತೂ ಇದೇ ಜನ್ಮದಲ್ಲಿ ಸಿಕ್ಬಿಡುತ್ತೆ. ये कैसे होगा? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಈ ರೀತಿ ಯಾವ ರೀತಿ ಆಗುತ್ತೆ है? बताओ। ಹೇಳಿ, ಯಾವ ರೀತಿ? जितना तुमने दिया है ಎಷ್ಟು ನೀವು ಕೊಟ್ಟಿದ್ದೀರಾ वो इसी जन्म में मिल जाएगा। कैसे? ಅದು ನಿಮ್ಗೆ ಇದೇ ಜನ್ಮದಲ್ಲೇ ಸಿಕ್ಬಿಡುತ್ತೆ. ಯಾವ ರೀತಿ? हैं? हाँ, कैसे मिल जाएगा? ಯಾರು ಅಂದ್ರು ವಿನಾಶದ ಸಮಯದಲ್ಲಿ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವ ರೀತಿ ಸಿಗುತ್ತೆ? हैं? नहीं, अकाल पड़ेगा। ಬರಗಾಲ ಬೀಳುತ್ತೆ. रोटी के टुकड़े टुकड़े के लिए बड़े बड़े साहूकार तरसेंगे। ರೊಟ್ಟಿಯ ಒಂದು ತುಂಡಿಗೋಸ್ಕರನೂ ಸಹ ದೊಡ್ಡ ದೊಡ್ಡ ಶ್ರೀಮಂತರು ಸಹ ಕಾಯ್ತಾ ಇರ್ತಾರೆ, ಬೇಡ್ತಾ ಇರ್ತಾರೆ. अनाज का दाना नहीं मिलेगा। ಬೆಳೆಯ ಒಂದು ಕಾಳು ಸಹ ಸಿಗೋದಿಲ್ಲ. पानी की बूंद के लिए तरसेंगे। ನೀರಿನ ಒಂದು ಹನಿಗೋಸ್ಕರನೂ ಸಹ ಬಾಯಾರಿಕೆ ಆಗಿರ್ತಾರೆ. और बाप के बच्चे ಆದರೆ ತಂದೆ ಮಕ್ಕಳು ಯಾರಿರ್ತಾರೆ ಅವರು बड़े मौज में रहेंगे। ಅವರು ತುಂಬಾ ಆರಾಮಾಗಿರ್ತಾರೆ. कुरान में भी क्या लिखा है? ಕುರಾನ್ದಲ್ಲೂ ಸಹ ಏನಂತ ಬರೆದಿದ್ದಾರೆ? कयामत के समय खुदा के बंदे बड़े मौज में रहेंगे। ವಿನಾಶದ ಸಮಯದಲ್ಲಿ ಭಗವಂತನ ಮಕ್ಕಳು ಯಾರಿದ್ದಾರೆ ಅವರು ತುಂಬಾ ಆರಾಮಾಗಿರ್ತಾರೆ, ಖುಷಿಯಲ್ಲಿರ್ತಾರೆ. तो दूसरे जन्म में ಮತ್ತೆ ಬೇರೆ ಜನ್ಮದಲ್ಲಿ तुम्हें सब कुछ मिल जाएगा या रह जाएगा? ಮತ್ತೆ ನಿಮ್ಗೆ ಎಲ್ಲ ಸಿಕ್ಬಿಡುತ್ತಾ ಅಥವಾ ಏನಾದ್ರೂ ಉಳ್ಕೊಂಡ್ಬಿಡುತ್ತಾ? है? बस सब कुछ मिल जाएगा। ಎಲ್ಲ ಸಿಕ್ಬಿಡುತ್ತೆ ನಿಮ್ಗೆ. वो दिन ज्यादा दूर है? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಮತ್ತೆ ಆ ದಿನ ಜಾಸ್ತಿ ದೂರ ಇದೆನಾ? नहीं, ಇಲ್ಲ, अभी ಜಾಸ್ತಿ ದೂರ ಇಲ್ಲ. तो मैं पता लग गया। ಇವಾಗಂತೂ ನಮ್ಗೆ ಗೊತ್ತಾಗ್ಬಿಟ್ಟಿದೆ. क्या? तमो प्रधान से सतो प्रधान बनने में 40 साल बताए। ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ಲಿಕ್ಕೋಸ್ಕರ 40 ವರ್ಷ ಅಂತ ಹೇಳಿದ್ದಾರೆ. चलो नंबरवार के लिए बताए।
ಹೋಗ್ಲಿ ಬಿಡಿ, ನಂಬರ್ ವಾರಗೋಸ್ಕರ ಹೇಳಿದ್ದಾರೆ. हैं बताए ना. ಹೇಳಿದ್ದಾರೆ ಅಲ್ವಾ? तो जो बाबा के बच्चे हैं, ಮತ್ತೆ ಯಾರು ಬಾಬನ ಮಕ್ಕಳಾಗಿದ್ದಾರೆ, बाबा को जिन्होंने तन मन धन सब अर्पण कर दिया, ಬಾಬನ್ಗೆ ಯಾರು ತಮ್ಮ ತನ ಮನ ಧನ ಎಲ್ಲ ಅರ್ಪಣೆ ಮಾಡಿಬಿಟ್ಟಿದ್ದಾರೆ, बाबा के घर की ही याद आती है. ಅವರಿಗೆ ಮತ್ತೆ ಬಾಬನ ಮನೆದೇ ನೆನ್ಪು ಬರುತ್ತೆ. आती है या नहीं आती? ಕೇಳ್ತಾ ಇದ್ದಾರೆ ಬಾಬಾ, ಮತ್ತೆ ಅವ್ರಿಗೆ ನೆನ್ಪು ಬರುತ್ತೋ ಇಲ್ವೋ? आती है. माताओं को ज्यादा याद आती है ಅವ್ರಿಗೆ ನೆನ್ಪು ಬರುತ್ತೆ, ಮತ್ತೆ ಮಾತೆಯರಿಗೆ ಜಾಸ್ತಿ ನೆನ್ಪು ಬರುತ್ತಾ, या पिताओं को ज्यादा याद आती है? ಅಥವಾ ತಂದೆ ಯಾರಿದ್ದಾರೆ ಅಣ್ಣಂದ್ರು ಅವ್ರಿಗೆ ಜಾಸ್ತಿ ನೆನ್ಪು ಬರುತ್ತಾ? झूठ नहीं बोलना, ಸುಳ್ಳು ಹೇಳ್ಬೇಡಿ, सच्ची सच्ची बोलना. ನಿಜವಾಗಿ ಹೇಳಿ ಅಂತ ಹೇಳ್ತಿದ್ರು. ज्यादा बुद्धि बाहर की दुनिया में रहती है कि बाबा के घर में रहती है? ಜಾಸ್ತಿ ಬುದ್ಧಿ ಎಲ್ಲಿರುತ್ತೆ? ಬಾಬನ ಮನೇಲಿ ಜಾಸ್ತಿ ಇರುತ್ತಾ, ಹೊರಗಡೆ ಪ್ರಪಂಚದಲ್ಲಿ ಜಾಸ್ತಿ ಬುದ್ಧಿ ಇರುತ್ತಾ, या बाबा की याद में रहती है? ಅಥವಾ ಬಾಬನ ನೆನಪಿನಲ್ಲಿ ಜಾಸ್ತಿ ಬುದ್ಧಿ ಇರುತ್ತಾ? भाई कोई नहीं बोल रहा. ಅಣ್ಣಂದ್ರಂತೂ ಯಾರು ಹೇಳ್ತಾನೆ ಇಲ್ಲ, माता ऐसे सटासट बोलती जा रही. ಮಾತೆಯರಂತೂ ಬೇಗ ಬೇಗ ಹೇಳ್ತಾ ಇದ್ದಾರೆ. हैं? अच्छा, माताओं ಯಾರೋ ಹೇಳಿದ್ರು ಅಣ್ಣಂದ್ರದ್ದು ಪರಿವಾರದ ಜವಾಬ್ದಾರಿ ಇರುತ್ತೆ ಅಲ್ವಾ ಅಂತ. की कोई जिम्मेवारी नहीं. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ ಮಾತೆಯರ್ದೇನು ಜವಾಬ್ದಾರಿ ಇಲ್ವಾ? हैं? अरे ये भी तो छूट है कि 8 घंटे धंधा करें. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಇದು ಸಹ ಬಿಟ್ಕೊಟ್ಟಿದ್ದಾರೆ ಅಲ್ವಾ, ಏನಂತ, 8 ಗಂಟೆ ಮನೆ ಕೆಲಸಗಳನ್ನು ಮಾಡ್ಕೊಳ್ಳಿ, 8 घंटे अपने शरीर की परवरिश करें. 8 ಗಂಟೆ ನಿಮ್ಮ ಶರೀರದ ಪಾಲನೆ ಪೋಷಣೆಗೋಸ್ಕರ ಬಿಡಿ. उस शरीर की परवरिश में भी कपड़े धोना, खाना बनाना, ये कौन करता है? ಮತ್ತೆ ಶರೀರದ ಪಾಲನೆ ಅಂದರೆ ಅದರಲ್ಲಿ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಎಲ್ಲ ಬಂದ್ಬಿಡುತ್ತೆ. ಇದನ್ನ ಯಾರು ಮಾಡ್ತಾರೆ? ಮತ್ತೆ ये किसकी जिम्मेवारी? ಅಡುಗೆ ಮಾಡೋದು ಇದೆಲ್ಲ ಯಾರ ಜವಾಬ್ದಾರಿ ಆಗಿದೆ? तो फिर ಮಾತೆಯರ್ದೇ ಆಗಿದೆ. ಮತ್ತೆ भाइयों की 1/3 जिम्मेवारी माताओं के ऊपर तो आती है. ಅಣ್ಣಂದ್ರ ಜವಾಬ್ದಾರಿ ಏನೇ ಇದೆ ಅದರಲ್ಲಿ ಕಾಲ್ ಭಾಗ ಜವಾಬ್ದಾರಿ ಮಾತೆಯರ ಮೇಲೂ ಬರುತ್ತೆ ಅಲ್ವಾ? नहीं आती? ಬರೋದಿಲ್ವಾ? आती है. ಬರುತ್ತೆ. तो बोला ऐसे भी सौदा किया जाता है. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಈ ಥರನೂ ಸಹ ವ್ಯಾಪಾರ ಮಾಡಲಾಗುತ್ತೆ. दान पुण्य किया जाता है दूसरे जन्म के लिए. ಇನ್ನೊಂದು ಜನ್ಮಕ್ಕೋಸ್ಕರ ದಾನ ಪುಣ್ಯವನ್ನ ಮಾಡಲಾಗುತ್ತೆ. परंतु वो दूसरा जन्म कहाँ है? ಆದ್ರೆ ಆ ಇನ್ನೊಂದು ಜನ್ಮ ಎಲ್ಲಿದೆ? कहाँ है? ಕೇಳ್ತಾ ಇದ್ದಾರೆ ಬಾಬಾ, ಎಲ್ಲಿದೆ ಆ ಜನ್ಮ? है जो तुम दान पुण्य करते हो, ಯಾವುದು ನೀವು ದಾನ ಪುಣ್ಯವನ್ನ ಮಾಡ್ತೀರಾ, ईश्वरीय सेवा में स्वाहा करते हो. ಈಶ್ವರೀಯ ಸೇವೆಯಲ್ಲಿ ಸ್ವಾಹ ಮಾಡ್ತೀರಾ, यज्ञ में क्या करते हैं? ಯಜ್ಞದಲ್ಲಿ ಏನ್ ಮಾಡ್ತೀರಾ? स्वाहा. ಸ್ವಾಹ ಮಾಡ್ತಾರೆ ಅಲ್ವಾ? इसका क्या मतलब हुआ? ಇದರ ಅರ್ಥ ಏನಾಯ್ತು? ಮತ್ತೆ स्व माने अपना. ಸ್ವ ಅಂದ್ರೆ ನಮ್ದು, स्व माने अपना तन मन धन ಸ್ವ ಅಂದ್ರೆ ನಮ್ಮ ತನ ಮನ ಧನ, समय संपर्क की ताकत, ಸಮಯ ಸಂಪರ್ಕದ ಶಕ್ತಿ, संबंधियों की ताकत, ಸಂಬಂಧಿಗಳ ಶಕ್ತಿ, जो भी शक्तियां हैं सब स्वाहा. ಏನೇ ಶಕ್ತಿ ಇದೆ ಎಲ್ಲ ಸ್ವಾಹ. तो स्व की ताकतें स्वाहा या दूसरे की चुराई हुई ताकतें स्वाहा? ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಸ್ವ ಅಂದ್ರೆ ನಮ್ದು ಏನು ಶಕ್ತಿ ಇದೆ ಅದನ್ನ ಸ್ವಾಹ ಮಾಡ್ಬೇಕಾ, ಅಥವಾ ಬೇರೆಯವರಿಂದ ಕಳ್ತನ ಮಾಡ್ಕೊಂಡಿರುವಂತ ಶಕ್ತಿಯನ್ನ ಸ್ವಾಹ ಮಾಡ್ಬೇಕಾ? स्व का स्व. ಸ್ವದೇನೇ ಇದೆ ನಮ್ದು ಅದನ್ನ ಸ್ವಾಹ ಮಾಡ್ಬೇಕು. तो बोला कि वो दूसरा जन्म कहाँ है जिसमें पाना है? ಮತ್ತೆ ಆ ಇನ್ನೊಂದು ಜನ್ಮ ಎಲ್ಲಿದೆ, ಎಲ್ಲಿ ನಮ್ಗೆ ಪಡಿಬೇಕಾಗಿದೆ? जरूर अमरलोक में है. ಖಂಡಿತವಾಗಿ ಅಮರಲೋಕದಲ್ಲಿದೆ.